ನಾವು ಪುನರಾವರ್ತನೆ ಮಾಡೋಣ. ಈಗ ಒಂದೊಂದು ವಾರದಲ್ಲಿ ಒಂದೊಂದು ಇಶ್ಯೂ ಬಗ್ಗೆ ನಾವು ಹಲವಾರು ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ತಿಳ್ಕೊಂಡಿದ್ವಿ. ಈಗ ಅದನ್ನ ರಿವಿಷನ್ ನೀವು ಏನ್ ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ ಅಂತ ನಾನು ಚಿತ್ರ ತೋರಿಸ್ತಾ ಹೋಗ್ತೀನಿ, ನೀವು ಹೇಳ್ತಾ ಹೋಗ್ಬೇಕು. ನೋಡಿ, ಮೊದಲನೇ ವಾರದಲ್ಲಿ ಗೃಹ ಬಳಕೆ ವಸ್ತುಗಳ ಬಗ್ಗೆ ಹೇಳಿದ್ದೆ. ಅಲ್ಲಿ ಕೂತ್ಕೊಳ್ಳಿ, ಚಿತ್ರ ಕಾಣಿಸುತ್ತೆ, ನಾನು ಚಿತ್ರ ತೋರಿಸ್ತಾ ಹೋಗ್ತೀನಿ, ಹೇಳ್ಬೇಕು. ನೋಡಿ, ಬೆರಳು ಇಟ್ಕೊಂಡಿದ್ದೀನಲ್ಲ, ಇದು ಏನ್ ಹೇಳಿ? ಟಿವಿ. ಏನು? ಟಿವಿ. ಇದು ಹೇಳಿ. ಇದು 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 ಐರನ್ ಮಾಡ್ತಾರಲ್ಲ, ಏನ್ ಹೇಳೋದು? ಇಸ್ತ್ರಿ ಪೆಟ್ಟಿಗೆ. ಈ ಕಡೆ ಇದೆಯಲ್ಲ, ಇದು ಇದು ಕೊಡ, ಹಿತ್ತಾಳೆ ಹಿತ್ತಾಳೆ ಕೊಡ. ಇದು ಇಲ್ಲಿ ನನ್ನ ಕೈ ಹಿಡಿದ ಇದು ವೆರಿ ಗುಡ್. ಆಮೇಲೆ ನಂತರ ನೋಡಿ, ಇದು ಇದು ಮಿಕ್ಸಿ. ಇದು ಇದು ಹಂಚು. ಇದು ಜಗ್ಗು. ಇವೆಲ್ಲ ನಾವೆಲ್ಲಿ ಉಪಯೋಗಿಸ್ತೀವಿ? ಇವನ್ನ ಮನೆಯಲ್ಲಿ. ನೋಡಿ, ಇಲ್ಲಿ ಚಿತ್ರ ಇನ್ನೂ ನೀಟಾಗಿ ಕಾಣಿಸುತ್ತೆ. ಇದೇನಿದು? ಮಿಕ್ಸಿ. ಇದು ಗ್ಯಾಸ್ ಸ್ಟವ್. ಫ್ಯಾನ್. ಏನಿದು? ಇವನ್ನೆಲ್ಲ ನಾವು ಎಲ್ಲಿ ಉಪಯೋಗಿಸ್ತೀವಿ? ಗೃಹ ಬಳಕೆ ವಸ್ತುಗಳು. ನೆಕ್ಸ್ಟ್ ವಾರದಲ್ಲಿ ಇನ್ನೊಂದು ವಿಷಯ ಯಾವ್ದಪ್ಪ ಅಂದ್ರೆ ವಾಸನೆ ಮತ್ತು ಸುವಾಸನೆ ಗಾತ್ರದ ಬಗ್ಗೆ ತಿಳ್ಕೊಂಡಿದ್ವಿ. ನೋಡಿ, ಈ ಚಿತ್ರದಲ್ಲಿ ಏನಿದು? ಹೂವಿನ ವಾಸನೆ. ಹೂವಿನ ವಾಸನೆ ಯಾವ ರೀತಿ ಇರುತ್ತೆ? ಇಲ್ಲಿ ಗಾತ್ರ ದೊಡ್ಡದು ಮತ್ತೆ ಚಿಕ್ಕದು. ಇಲ್ಲಿ ಮುಟ್ಟು ಸ್ಪರ್ಶ. ನೋಡಿ, ಈ ಮೊಬೈಲ್ ಕಂಪ್ಯೂಟರ್ಗಳನ್ನು ಮತ್ತೆ ಲ್ಯಾಪ್ಟಾಪ್ ಅನ್ನ ಟಚ್ ಮಾಡೋದ್ರ ಮುಖಾಂತರ ಆಫ್ ಅಂಡ್ ಆನ್ ಮಾಡ್ತಾರೆ. ಈಗ ಮೊಬೈಲ್ ನಾವು ಟಚ್ ಮಾಡ್ತೀವಲ್ವಾ, ಅದರಿಂದ ಆನ್ ಮಾಡೋದು, ಅದನ್ನ ಸ್ಪರ್ಶ ಅಂತೀವಿ. ನೆಕ್ಸ್ಟ್ ನೋಡಿ, ಇದು ಮುಳ್ಳಿನ ಗಿಡ. ಏನ್ ಹೇಳಿ? ಇದು ಮುಟ್ಟಿದ್ರೆ ಏನಾಗುತ್ತೆ? ಸ್ಪರ್ಶ. ಮುಟ್ಟಿದ ತಕ್ಷಣ ಅದು ಚುಚ್ಚುತ್ತೆ. ಈಗ ಅದಕ್ಕೆ ಸಂಬಂಧಿಸಿದಂಗೆ ಇನ್ನು ಕೆಲವೊಂದು ವಿಷಯಗಳಿದ್ದಾವೆ. ತೋರಿಸ್ತಕ್ಕಂತ ಚಿತ್ರದಲ್ಲಿ ಏನೇನಿದೆ? ಕಿಚ್ಚೆಹಣ್ಣು, ಹೂಗಳು, ಸಂಪಿಗೆ ಹೂವು, ಮಲ್ಲಿಗೆ ಹೂವು, ಆಮೇಲೆ ಊದಿನ ಕಡ್ಡಿ, ಮತ್ತೆ ಸೋಪು, ಇದು ಸೆಂಟು. ಇವೆಲ್ಲ ವಾಸನೆ ಯಾವ ರೀತಿ ಬರುತ್ತೆ? ಯಾವ ರೀತಿ ಬರುತ್ತೆ ವಾಸನೆ? ಅದೇ ಇನ್ನೊಂದು ಚಿತ್ರ ತೋರಿಸ್ತೀನಿ ನೋಡಿ. ಈ ಚಿತ್ರದಲ್ಲಿ ಏನೇನಿದ್ದಾವೆ ನೋಡಿ? ಸಾಕ್ಸು, ಸತ್ತೋಗಿರೋ ಇಲ್ಲಿ, ಆಮೇಲೆ ಕಸದ ತೊಟ್ಟಿ, ಆಮೇಲೆ ಕೊಳಕಾಗಿರೋ ಶೂ, ಆಮೇಲೆ ಚರಂಡಿ. ಇವುಗಳ ವಾಸನೆ ಯಾವ ರೀತಿ ಇರುತ್ತೆ? ವಾಸನೆ. ಗುಡ್ ಸ್ಮೆಲ್, ಬ್ಯಾಡ್ ಸ್ಮೆಲ್. ಒಳ್ಳೆಯ ವಾಸನೆ ಮತ್ತೆ ಕೆಟ್ಟ ವಾಸನೆ. ಇವುಗಳ ಬಗ್ಗೆ ತಿಳ್ಕೊಂಡಿದ್ರಲ್ವಾ? ಈಗ ವಸ್ತುಗಳು ಇದರಲ್ಲಿ ಭಾರವಾಗಿರವ್ಯಾವು, ಹಗುರವಾಗಿರವ್ಯಾವು. ನೋಡಿ, ಒಮ್ಮೆ ಇದೆ. ಇದು ಭಾರವಾಗಿರುತ್ತಾ ಹಗುರವಾಗಿರುತ್ತಾ? ನೆಕ್ಸ್ಟ್ ದಿಂಬು. ದಿಂಬು ಹೆಂಗಿರುತ್ತಿದು? ಹಗುರವಾಗಿರುತ್ತೆ. ಚೀಲ, ಗೋಣಿ ಚೀಲ, ಅದೇಗಿರುತ್ತೆ? ಹಗುರವಾಗಿರುತ್ತೆ. ಆಮೇಲೆ ಪಾತ್ರೆ ತೊಳೆಯೋ ಗುಂಜು ನೋಡಿದಿರಲ್ವಾ? ಅದ್ಯಾವ ತರ ಇರುತ್ತೆ? ಹಗುರ. ಆಮೇಲೆ ಪಕ್ಷಿಗಳು ಪುಕ್ಕ ರೆಕ್ಕೆ ಇರುತ್ತಲ್ವಾ, ಅದು ಹಗುರವಾಗಿರುತ್ತೆ. ಬಲೂನ್ ನೆಕ್ಸ್ಟ್ ಇದ್ರಲ್ಲಿ ಇರೋ ನೋಡ್ರಿ, ನೀರ್ ತುಂಬಿರೋ ಲೋಟ ಹಗುರವಾಗಿರುತ್ತಾ ಭಾರವಾಗಿರುತ್ತಾ? ಭಾರವಾಗಿ. ಆತರ. ಆಮೇಲೆ ನೆಕ್ಸ್ಟ್ ಇಲ್ಲಿ ಚಿಕ್ಕದು ದೊಡ್ಡದು. ನೋಡಿ, 2 ಸ್ಪೂನ್ ಇದಾವೆ. ಇದರಲ್ಲಿ ಚಿಕ್ಕದು ಯಾವ್ದು ದೊಡ್ಡದು ಯಾವ್ದು ಅಂತ ಕೊಟ್ಟಿದ್ದಾರೆ. ಕೊಡ ದೊಡ್ಡದ, ಚಂಬು ದೊಡ್ಡದ? ಕೊಡ ದೊಡ್ಡದು, ಚಂಬು ಚಿಕ್ಕದು ಅಲ್ವಾ? ಅದೇ ರೀತಿ ನೋಡಿ, ಕುಂಬಳಕಾಯಿ ಮತ್ತೆ ಕಲ್ಲಂಗಡಿ ಹಣ್ಣು, ಸೇಬು, ಇವು ಆಕಾರ ಯಾವ ರೀತಿ ಇರುತ್ತೆ? ದುಂಡಾಗಿರುತ್ತೆ. ಆದ್ರೆ ಬೀನ್ಸು, ನುಗ್ಗೆಕಾಯಿ ಇವೆಲ್ಲ ಹೆಂಗಿರ್ತವೆ? ಉದ್ದ ಇರ್ತವೆ. ಅಂದ್ರೆ ಆಕಾರಗಳು. ಈಗ ನಾವು 3ನೇ ವಾರದಲ್ಲಿ ನಾವ್ ಏನೇನ್ ಮಾಡಿದ್ವಿ? ಆಕಾರಗಳ ಬಗ್ಗೆ. ಸರಿ ಕೂತ್ಕೊಳ್ಳಪ್ಪ, ಸರಿ ಕೂತ್ಕೊ, ಚಿತ್ರ ಕಾಣಿ ತೋರಿಸ್ತೀನಿ. ತೂಕದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಈಗ ಅದನ್ನ ಹೇಳ್ತಾ ಹೋಗ್ಬೇಕು ನೀವು. ನೋಡಿ, ಮೊದಲನೇ ಚಿತ್ರದಲ್ಲಿ ನಾನು ತೋರಿಸ್ತಕ್ಕಂಥದ್ದು ಯಾವ್ದಿದು? ವೃತ್ತ. ಇದು ನೋಡಿ ಯಾವ ತರ ಇದೆ? ಇದು ನೀವು ತಿಂತೀರಲ್ವಾ? ಕೋಳಿ ಮೊಟ್ಟೆ ಗೋಳಾಕಾರ ಬರುತ್ತೆ. ಕೋಳಿ ಮೊಟ್ಟೆ. ಇದು ನೀರಿನ ಹನಿ ಬೀಳುತ್ತಲ್ವಾ, ಅದರ ಆಕಾರ. ಇದು ಹೃದಯದ ಆಕಾರ. ಇದು ಅರ್ಧ ಚಂದ್ರಾಕಾರ. ಇದು ತ್ರಿಭುಜ. ಇದು ಚೌಕ. ಇದು ವೆರಿ ಗುಡ್. ಇದು ವಜ್ರಾಕೃತಿ. ಈ ತರ ಹಲವಾರು ಆಕಾರಗಳಿದಾವೆ. ಈಗ ಆಕಾರಗಳ ಬಗ್ಗೆ ತೂಕ ನೋಡಿ. ಇಲ್ಲಿ ಪಾಪು ಏನ್ ಮಾಡ್ತಿದ್ದಾರೆ? ಎಷ್ಟು ನಿಮಗೂ ತಿಂಗಳ ತೂಕ ಮಾಡ್ತೀವಲ್ವಾ? ಎಷ್ಟು ಕೆಜಿ ಇದೀರಾ ಅಂತ ಕೆಜಿಗಳಲ್ಲಿ ತೂಕ ಮಾಡ್ತೀವಿ. ಅದೇ ರೀತಿ ಬಟ್ಟೆ ಹೊಲಿಯೋರು ಯಾವ
ಮಾಡೋದಕ್ಕೆ ಟೈಲರು. ಸರಿ ಕೂತ್ಕೋ, ಎದ್ದು ಕೂತ್ಕೋ, ತೋರಿಸ್ತೀನಿ. ಯಾವ್ದನ್ನ ಯೂಸ್ ಮಾಡ್ತಾರೆ? ಬಟ್ಟೆ ಅಳಿಯೋದಕ್ಕೆ ಟೇಪನ್ನ ಬಳಕೆ ಮಾಡ್ಕೊಳ್ತಾರೆ. ಅದೇ ರೀತಿ ನೋಡಿ, ಉದ್ದವನ್ನ ಅಳತೆ ಮಾಡಕ್ಕೆ ಎಷ್ಟು ಎತ್ತರ ಇದೆಯಾ ಅಂತ ನಿಮ್ಮನ್ನ ಅಳತೆ ಮಾಡ್ತೀವಲ್ವಾ, ಅದನ್ನು ಕೂಡ ನೋಡಿ ನಾವು ಎತ್ತರವನ್ನ ಮೀಟರ್ಗಳಲ್ಲಿ ಅಳತೆ ಮಾಡ್ತೀವಿ. ಆಮೇಲೆ ಸಾಮಾನ್ ತರಕ ಅಂಗಡಿನಲ್ಲಿ ಹೋದಾಗ ನೀವು ಯಾವ್ದ್ರಲ್ಲಿ ಅಳತೆ ಮಾಡ್ತಾರೆ ಹೇಳಿ ನೋಡೋಣ ಸಾಮಗ್ರಿಗಳನ್ನ? ಸಕ್ಕರೆ, ಬೆಲ್ಲ, ಅಕ್ಕಿ ಯಾವ್ದ್ರಲ್ಲಿ ಅಳತೆ ಮಾಡ್ತಾರೆ? ತೂಕ ಮಾಡ್ತಾರಲ್ಲ, ತಕ್ಕಡಿ. ಯಾವ್ದ್ರಲ್ಲಿ ಮಾಡ್ತಾರೆ? ಈಗ ಈ ವಾರದ 3 ವಿಷಯನೂ ಕೂಡ ನಾವು ಇನ್ನೊಂದ್ಸರಿ